ಹಾಯ್ ಫ್ರೆಂಡ್ಸ್, ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ರೆ ಅನ್ಕೋತೀನಿ ಫ್ರೆಂಡ್ಸ್. ಇವತ್ತು ಪಾಲಕ್ ಬಜ್ಜಿ ಮಾಡೋಣ ಹೆಂಗಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಕಡಲೆ ಹಿಟ್ಟು ತೊಗೊಂಡ್ಗಿಸಿಂದ ಕಡಲೆ ಹಿಟ್ಟು 2 ಬಾಟ್ಲತ್ತು ಕಡಲೆ ಹಿಟ್ಟು ತೊಗೊಂಡಿನಿ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿನಿ. ಇವಾಗ ಅರಿಶಿಣ ಪುಡಿ ತೊಗೊಂಡಿನಿ ನೋಡ್ರಿ, 1 ಸ್ಪೂನು. ಇವಾಗ ಅನ್ಕಿರು 2 ಸ್ಪೂನ್ ಅನ್ಕಿರು ಖಾರದ ಪುಡಿ ತೊಗೊಂಡಿನಿ ನೋಡ್ರಿ. ಇವಾಗ ಅನ್ಕಿರು ಸ್ವಲ್ಪ ಅಡುಗೆ ಸೋಡಾ ತೊಗೊಂಡಿನಿ ನೋಡ್ರಿ. ತೊಗೊಂಡ್ಗಿಸಿಂದ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನು ತೊಗೊಂಡಿನಿ ನೋಡ್ರಿ, 1 ಚಮಚ ತೊಗೊಂಡ್ಗಿಸಿಂದ ಎಲ್ಲಷ್ಟು ಮಿಕ್ಸ್ ಮಾಡ್ತೀನಿ ನೋಡ್ರಿ. ಇವಾಗ ಅಷ್ಟು ಮಿಕ್ಸ್ ಮಾಡ್ಬೇಕ್ರಿ ಸರಿಯಾಗಿ. ಮಿಕ್ಸ್ ಮಾಡಿದ್ಮೇಲೆ ಇವಾಗ ಸ್ವಲ್ಪ ನೀರು ಹಾಕಿಂದ ಕಡಲೆ ಹಿಟ್ಟು ನಾವು ಕಲಸ್ಕೋಬೇಕು ನೋಡ್ರಿ. ಇಷ್ಟು ಮುಕ್ಕು ನೀರು ಹಾಕಿಂದ ಚಂದ ಕಲಸ್ಕೋಬೇಕು ನೋಡ್ರಿ. ಇವಾಗ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಡ್ದು ನೋಡ್ರಿ. ಸ್ವಲ್ಪ ನೋಡ್ಕೊಂಡು ನೀರು ಹಾಕಿಂದ ಕಲಸ್ಕೋಬೇಕು ನೋಡ್ರಿ. ಇವಾಗ ನಮ್ಮ ತಡೆ ಹಾಕಿಂದ ಅದಕ್ಕೆ ನೋಡ್ರಿ. ಇಷ್ಟು ಆದ್ರೆ ಸಾಕು ನೋಡ್ರಿ. ಕಲಸ್ಕೊಂಡು ನಾನು ಜಾಸ್ತಿ ಅಂತ ತೆಳನೂ ಬೇಕಾಗಿಲ್ಲ, ಜಾಸ್ತಿ ಗಟ್ಟಿನೂ ಇರ್ಬಾರ್ದು ನೋಡ್ರಿ. ಬಜ್ಜಿ ಇದೆ ಹಿಟ್ಟು ಅದಕ್ಕೆ ನಾದ್ಕೊಂಡ್ಗಿಸಿಂದ ನಾನು ಮುಕ್ಕು ನೀರು ಹಾಕಿಲತ್ತಿ ನೋಡ್ರಿ. ಇವಾಗ ನೀರು ಹಾಕ್ಯಂದ್ಗಿಸಿಂದ ಇಷ್ಟು ಆಗ್ಬೇಕು ನೋಡ್ರಿ. ಚಂದ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ, ಇಲ್ಲಾಂದ್ರೆ ಅಷ್ಟು ಸರಿಯಾಗಿ ಬರಲ್ಲ ನೋಡ್ರಿ. ಕಲಸೋಕೆ ಎಷ್ಟು ಚಂದ ಕಲಸ್ಕೊಂಬ ಅಷ್ಟು ಚಂದ ಬರ್ತಾವೆ ನೋಡ್ರಿ ಪಾಲಕ್ ಬಜ್ಜಿ ಅನ್ಕಿರು. ಈ ಥರ ಮಿಕ್ಸ್ ಆಯ್ತು ನೋಡ್ರಿ. ಆದ್ಮೇಲೆ ಪಾಲಕ್ನ ಚಲೋ ತೊಳ್ಕೊಳತ್ತಿ ನೋಡ್ರಿ. ಇವಾಗ ನೀರು ಹಾಕಿಂದ ಚಂದ ತೊಳ್ಕೊಬೇಕ್ರಿ ಪಾಲಕ್ ಅನ್ಕಿರು. ಚಲೋ ತೊಳ್ಕೊಂಡ್ಗಿಸಿ ನೀರೆಲ್ಲ ಜಾನ್ಸ್ಬೇಕು ನೋಡ್ರಿ. ಇವಾಗ ಯಾಕಂದ್ರೆ ಇದ್ರೊಳಗೆ ನೀರು ಇತ್ತಂದ್ರೆ ಮತ್ತೆ ಎಷ್ಟು ನೀರು ಆಯ್ತು ಅನ್ನಿಸ್ತದೆ ರೀ. ಅದ್ರ ಸಲುವಾಗಿ ಇಷ್ಟು ನೀರು ಜಾನ್ಸ್ಕೊಂಡ್ಗಿಸಿ ಇಟ್ಕೋಬೇಕು ನೋಡ್ರಿ. ಯಾರೆಲ್ಲ ನಮ್ಮ ಚಾನಲ್ ನೋಡ್ಲತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೀವು ಒಂದು ಸರ್ತಿ ಮನೆಗೆ ಟ್ರೈ ಮಾಡಿರಿ, ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ ನೋಡ್ರಿ ಪಾಲಕ್ ಬಜ್ಜಿ. ಇವಾಗ ಗ್ಯಾಸ್ ಚಾಲು ಮಾಡಿದೆ ನೋಡ್ರಿ. ಒಂದು ಕಡಾಯಿ ಇಟ್ಕೊಂಡ್ಗಿಸಿಂದ ಎಣ್ಣೆ ಹಾಕ್ಲತ್ತಿ ನೋಡ್ರಿ. ಪಾಲಕ್ ಬಜ್ಜಿ ಕರ್ಕೋಬೇಕಂತ ಎಣ್ಣೆ ಹಾಕ್ಲತ್ತಿ ನೋಡ್ರಿ. ಇವಾಗ ಎಣ್ಣೆ ಕಾಯಲತ್ತದ ನೋಡ್ರಿ. ಆ ಕಡೆ ಪಾಲಕ್ನ ತೊಳ್ಕೊಂಡು ಇಟ್ಕೊಂಡೆ ನೋಡ್ರಿ. ಸ್ವಲ್ಪ ನೀರು ಜಾನ್ಸ್ಕೊಂಡ್ಗಿಸಿಂದ ಇವಾಗ ಕಡಲೆ ಹಿಟ್ಟಿನಾಗ ಎದ್ದಿಗಿಸಿಂದ ಹಾಕಿತ್ತು ನೋಡ್ರಿ. ಇವಾಗ ಅಷ್ಟು ಪಾಲಕ್ ಎಲೆಗಳನ್ನು ತಂದು ಇಟ್ಕೊಂಡು ಕಡಲೆ ಹಿಟ್ಟಿನಾಗ ಹಾಕ್ಯಂಡೆ ನೋಡ್ರಿ. ಇವಾಗ ನೋಡತ್ತಿರ್ಬೇಕು ನೋಡ್ರಿ ನೀವು. ಇಷ್ಟ ಆದ್ರೆ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ ನೋಡ್ರಿ ಪಾಲಕ್ ಬಜ್ಜಿ ಅನ್ಕಿರಿ. ಕಡಲೆ ಹಿಟ್ಟಿನ ಚಲೋ ಎದ್ದಬೇಕು ನೋಡ್ರಿ. ಎಲೆಗಳನ್ನು ಎದ್ದಿಗೆಸಿಂದ ಇವಾಗ ಎಣ್ಣೆಗೆ ಹಾಕಿಬೇಕು ನೋಡ್ರಿ. ಇವಾಗ ನೋಡ್ರಿ ಈ ಥರ ಹಾಕಿಬೇಕು ನೋಡ್ರಿ. ಒಂದೊಂದು ಪಾಲಕ್ ಕಡಲೆ ಹಿಟ್ಟಿನಾಗ ಎದ್ದಿದೆ ಹಾಕಿಬೇಕು ನೋಡ್ರಿ. ಇವಾಗ 2 ಎಲೆ ಹಾಕಿಂದು ನೋಡ್ರಿ. ಇವಾಗ ಚಂದ ಸಣ್ಣ ಅಷ್ಟೇ ಗ್ಯಾಸ್ ಇಟ್ಕೋಬೇಕ್ರಿ. ಜಾಸ್ತಿ ಸಣ್ಣನೇ ಇಡ್ಬಾರ್ದು, ಜಾಸ್ತಿ ಜಗ್ಗಿನ ಇಡ್ಬಾರ್ದು ರೀ. ಮೀಡಿಯಮ್ ಸೈಜ್ದಾಗ ಇಟ್ಗೆಸಿಂದು ಇವೆಲ್ಲ ಬಜ್ಜಿ ಕರ್ಕೋಬೇಕು ನೋಡ್ರಿ. ಇವಾಗ ನೋಡ್ರಿ ಎಷ್ಟು ಮಸ್ತ್ ಉಬ್ಬಿ ಬಂದ ನೋಡ್ರಿ ಬಜ್ಜಿ ಅನ್ಕಿರು. ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ ನೋಡ್ರಿ. ನೀವು ಒಂದು ಸರ್ತಿ ಮನ್ಯಾಗ ಟ್ರೈ ಮಾಡಿರಿ ಈ ಥರ ಪಾಲಕ್ ಬಜ್ಜಿ ಅನ್ಕಿರು. ನೋಡ್ರಿ ಏನು ಮಸ್ತ್ ಬಂದವು ಕಲರ್ ಅನ್ಕಿರಿ. ಇವಾಗ ತೆಕ್ಕೈತಿ ನೋಡ್ರಿ. ಆ ಕಡೆ ಇನ್ನೊಂದು ಸರ್ತಿ ತಿರುವಿ ಹಾಕೈತಿ ನೋಡ್ರಿ. ಇವಾಗ ತಿರುವಿ ಹಾಕ್ಯಂದು ತೆಕ್ಕೈತಿ ನೋಡ್ರಿ. ರೆಡಿ ಅದ ನೋಡ್ರಿ ಪಾಲಕ್ ಬಜ್ಜಿ ಅನ್ಕಿರಿ. ಒಂದೊಂದೇ ತೆಕ್ಕೈತಿ ನೋಡ್ರಿ. ಇವಾಗ ನೋಡ್ರಿ ಏನು ಚಂದ ಒಳಗೆ ಉಬ್ಬಿ ಬಂದವ ನೋಡ್ರಿ. ತುಂಬ ಟೇಸ್ಟ್ ಅನ್ನಿಸ್ತಾವ ನೋಡ್ರಿ. ಅದಷ್ಟು ಎಣ್ಣೆ ಸ್ವಲ್ಪ ಜಾನ್ಸ್ಕೋಬೇಕು ನೋಡ್ರಿ. ಇನ್ನೊಟ್ಟು ಉಳ್ದದ್ರ ಇಲ್ರಿ ಮತ್ತೊಂದು ಸರ್ತಿ ಹಾಕೈತಿ ನೋಡ್ರಿ. ಅದು
ಪಾಲಕ್ ಬಜ್ಜಿ ಅನ್ಕಿರಿ ಜಾಸ್ತಿ ಬಿಡ್ಬಾರ್ದ್ರಿ, ಒಂದು ಎರಡು ಬಿಟ್ರೆ ಮಸ್ತ್ ಅನ್ನಿಸ್ತದೆ ನೋಡ್ರಿ. ಇವಾಗ ಕ್ರಿಸ್ಪಿಯಾಗಿರ್ತಾವೆ ನೋಡ್ರಿ ಮ್ಯಾಲ, ಒಳಗಡೆ ಸಾಫ್ಟ್ ಅನ್ನಿಸ್ತಾವೆ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತದೆ ನೋಡ್ರಿ. ತಿಲ್ಲಕ್ಕೆ ಟೇಸ್ಟ್ ಅನ್ಕಿರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ ರೀ. ನೋಡ್ಲತ್ತಿರಲ್ರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ನೋಡ್ರಿ ಬಜ್ಜಿ ಅನ್ಕಿರಿ. ಅನ್ಕಿರ್ ತೆಕ್ಕತ್ ನೋಡ್ರಿ. ಅಷ್ಟು ತೆಕೊಂಡಾಯ್ತು ನೋಡ್ರಿ. ಇವಾಗ ಈ ಥರ ಬಂದ ನೋಡ್ರಿ ಬಜ್ಜಿ ಅನ್ಕಿರಿ. ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ಲತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ.